Hello friends, once again welcome back to my channel. This is the continuous part. ಇದು ತುಂಬಾ ಅಗ್ಗವಾಗಿದೆ. It's very cheap. ಒಂದು ಕ್ಷಣ just a moment I'll come ಅಂತಾರಲ್ಲ ಆವಾಗ ಯೂಸ್ ಮಾಡ್ತೀವಿ. just a moment ಅಗತ್ಯವಿಲ್ಲ, ಏನು ನೀವು ಬರೋ ಅಗತ್ಯವಿಲ್ಲ ಅಥವಾ ಇದರ ಅಗತ್ಯ ಇಲ್ಲ ಅಂತೀವಲ್ಲ, not necessarily ಅದು ಒಳ್ಳೆಯ ವ್ಯವಹಾರವಾಗಿದೆ. ಎಸ್, ಅದು ಒಳ್ಳೆಯ ವ್ಯವಹಾರವಾಗಿದೆ. ದಟ್ಸ್ ಅ ಗುಡ್ ಡೀಲ್. ಒಳ್ಳೆ ಒಂದು ಡೀಲ್ ಆಗುತ್ತಲ್ಲ ಅವಾಗ, ದಟ್ಸ್ ಅ ಗುಡ್ ಡೀಲ್. ನೀವು ಸುಂದರವಾಗಿದ್ದೀರಿ. ಯಾರನ್ನಾದರೂ ನಾವು ಹೊಗಳ್ತೀವಾಗ ನೀವು ಸುಂದರವಾಗಿದ್ದೀರಿ. ಯು ಆರ್ ಬ್ಯೂಟಿಫುಲ್. ನೀವು ತುಂಬ ಒಳ್ಳೆಯವರು. ಆ ವ್ಯಕ್ತಿ ನಮಗೆ ಒಳ್ಳೆಯವರಾಗಿ ಅನಿಸಿದ್ರೆ ಯು ಆರ್ ವೆರಿ ನೈಸ್. ನೀವು ತುಂಬ ಸ್ಮಾರ್ಟ್. ಅವರ ಒಂದು ಪರ್ಸನಾಲಿಟಿ ನಮಗೆ ಇಷ್ಟ ಆದರೆ ನೀವು ತುಂಬ ಸ್ಮಾರ್ಟ್. ಯು ಆರ್ ವೆರಿ ಸ್ಮಾರ್ಟ್. ಯು ಆರ್ ವೆರಿ ಬ್ಯೂಟಿಫುಲ್. ಯು ಆರ್ ವೆರಿ ನೈಸ್. ಯು ಆರ್ ವೆರಿ ಸ್ಮಾರ್ಟ್. ಅದನ್ನೇ ಯೂಸ್ ಮಾಡೋದು. ನಾನು ಅದನ್ನು ನಿಜವಾಗಿಯೂ ಪ್ರಶಂಸಿಸುತ್ತೇನೆ. ಐ ರಿಯಲಿ ಅಪ್ರಿಷಿಯೇಟ್ ಇಟ್. ನಾನು ನಿನ್ನನ್ನು ನಿಜವಾಗಿಯೂ ನೆನಪಿಸಿಕೊಳ್ಳುತ್ತೇನೆ. ಐ ರಿಯಲಿ ಮಿಸ್ ಯು. ಶುಭೋದಯ ಮಕ್ಕಳೇ. ಆಲ್ಮೋಸ್ಟ್ ಟೀಚರ್ಸ್ ಯೂಸ್ ಮಾಡ್ತಾರೆ. ಸೊ ಗುಡ್ ಮಾರ್ನಿಂಗ್ ಚಿಲ್ಡ್ರನ್. ಸೊ ನಮ್ಮ ಮಕ್ಕಳಿಗೂ ಮನೆಯಲ್ಲಿ ಹೇಳ್ಬೋದು ನಾವು, ನೀವೆಲ್ಲರೂ ಹೇಗಿದ್ದೀರಿ ಅಂತ ಕೇಳ್ತೀವಲ್ವಾ. ಸೊ ಅವಾಗ ಹೌ ಆರ್ ಯು ಟುಡೇ. ನಮ್ಮ ದಿನವನ್ನು ನಗುವಿನೊಂದಿಗೆ ಪ್ರಾರಂಭಿಸೋಣ. ಸೊ ನಮ್ಮ ದಿನವನ್ನ ನಾವು ನಗುವಿನೊಂದಿಗೆ ಪ್ರಾರಂಭಿಸೋಣ ಅಂತ ಹೇಳ್ತೀವಲ್ವಾ. ಸೊ ನಾವು ಅವಾಗ ಏನಂತ ಹೇಳ್ತೀವಿ, ಲೆಟ್ ಸ್ಟಾರ್ಟ್ ಅವರ್ ಡೇ ವಿತ್ ಎ ಸ್ಮೈಲ್. ದಯವಿಟ್ಟು ಕುಳಿತುಕೊಳ್ಳಿ. ಅವರಿಗೆ ಕೂರಕ್ಕೆ ಹೇಳಬೇಕಾದ್ರೆ ದಯವಿಟ್ಟು ಕುಳಿತುಕೊಳ್ಳಿ ಅಂತ ಅಂದ್ರೆ ಪ್ಲೀಸ್ ಸಿಟ್ ಡೌನ್. ಗಮನವಿಟ್ಟು ಕೇಳಿ. ಸೊ ನಾನು ಏನು ಹೇಳ್ತಾ ಇದ್ದೀನಿ ಅದನ್ನು ಗಮನವಿಟ್ಟು ಕೇಳಿ. ಲಿಸನ್ ಕೇರ್ಫುಲಿ. ಮಾತಾಡಲು ಕೈ ಎತ್ತಿ. ಆಲ್ಮೋಸ್ಟ್ ಇದು ಕ್ಲಾಸ್ ರೂಮ್ಗಳಲ್ಲಿ ನಾವು ಇದನ್ನ ಯೂಸ್ ಮಾಡ್ತೀವಿ. ಮಾತಾಡಲು ಕೈ ಎತ್ತಿ. ರೇಸ್ ಯುವರ್ ಹ್ಯಾಂಡ್ ಟು ಸ್ಪೀಕ್. ನಿಮಗೆ ಅರ್ಥವಾಗುತ್ತದೆ. ನಿಮಗೆ ನಾನು ಪಾಠ ಮಾಡಿದ ಅರ್ಥವಾಗ್ತಿದೆಯಾ ಅಥವಾ ನಾನು ಹೇಳ್ತಿರೋದು ಅರ್ಥವಾಗ್ತಿದೆಯಾ? ಡು ಯು ಅಂಡರ್ಸ್ಟ್ಯಾಂಡ್? ಒಂದು ಹಾಡು ಹಾಡೋಣ. ನಾವೊಂದೀಗ ಹಾಡು ಹಾಡೋಣ ಅಂತ ಹೇಳ್ತೀವ. ಸೊ ಲೆಟ್ಸ್ ಸಿಂಗ್ ಅ ಸಾಂಗ್. ಚೆನ್ನಾಗಿದೆ. ನಾವೇನಾದರೂ ಯಾವುದಾದ್ರೂ ವಿಷಯದಲ್ಲಾಗಿರ್ಬೋದು, ಚೆನ್ನಾಗಿದೆ. ವೆಲ್ ಡನ್. ದಯವಿಟ್ಟು ಈ ಪುಸ್ತಕವನ್ನು ಓದಿ. ನಾವೊಂದು ಪುಸ್ತಕ ಕೊಡ್ತಿರ್ತೀವಲ್ವಾ, ಆ ಪುಸ್ತಕವನ್ನು ಓದಿ ಅಂದಾಗ ದಯವಿಟ್ಟು ಈ ಪುಸ್ತಕವನ್ನು ಓದಿ. ಪ್ಲೀಸ್ ರೀಡ್ ದಿಸ್ ಬುಕ್. ನಾವು ಒಂದು ಆಟ ಆಡೋಣ. ಲೆಟ್ಸ್ ಪ್ಲೇ ಅ ಗೇಮ್. ಹಾಡು ಹಾಡೋಣ. ಲೆಟ್ಸ್ ಸಿಂಗ್ ಅ ಸಾಂಗ್. ಲೆಟ್ಸ್ ಪ್ಲೇ ಅ ಗೇಮ್. ಅಲ್ಲೇ ಇದೆ. ಒಬ್ಬರಿಗೊಬ್ಬರು ದಯಾಳುವಾಗಿ ಇರಿರಿ. ಬಿ ಕೈಂಡ್ ಟು ಈಚ್ ಅದರ್. ಇಂದಿನ ಊಟದ ಸಮಯ. ಈಗ ಒಂದು ಊಟದ ಸಮಯ ಆಗಿದೆ ಅಂತಾರಲ್ಲ. ಸೊ ಇಂದಿನ ಊಟದ ಸಮಯ. ಇಟ್ಸ್ ಟೈಮ್ ಫಾರ್ ಲಂಚ್. ಗೋ ಫಾರ್ ದ ಲಂಚ್. ಇಟ್ಸ್ ಟೈಮ್ ಫಾರ್ ದ ಲಂಚ್. ನಿಮ್ಮ ಮೇಜನ್ನು ಸ್ವಚ್ಛಗೊಳಿಸಿ. ನೀವೇನು ಬರೆಯಕ್ಕೆ ಮೇಜನ್ನು ಯೂಸ್ ಮಾಡ್ತಿದ್ರಲ್ಲ, ಆ ಮೇಜನ್ನು ಸ್ವಚ್ಛಗೊಳಿಸಿ. ಕ್ಲೀನ್ ಅಪ್ ಯುವರ್ ಡೆಸ್ಕ್. ನಾವು ಹೊರಗೆ ಹೋಗೋಣವೇ ಅಂತ ಕೇಳ್ತೀವಲ್ವಾ. ಸೊ ಅವಾಗ ಲೆಟ್ಸ್ ಗೋ ಔಟ್ಸೈಡ್. ನಿಮ್ಮ ಆಟಿಕೆಗಳನ್ನು ಹಂಚಿಕೊಳ್ಳಿ. ಪ್ಲೀಸ್ ನಿಮ್ಮ ಆಟಿಕೆಗಳನ್ನು ಒಬ್ಬರ ಜೊತೆಗೆ ಹಂಚಿಕೊಳ್ಳಿ ಅಂತಾರಲ್ಲ. ಶೇರ್ ಯುವರ್ ಟಾಯ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್. ನೀವು ಇಲ್ಲಿಯವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಒಂದೇ ಒಂದು ಕಮೆಂಟ್ ಮಾಡಿ. ನಿಮಗೆ ನನ್ನ ವಿಡಿಯೋಸ್ ಹೇಗೆ ಇಷ್ಟ ಆಗ್ತಿದೆಯಾ, ಯೂಸ್ಫುಲ್ ಆಗ್ತಿದೆಯಾ ಅಂತ ಹೇಳಿಬಿಟ್ಟು. ಇದರಿಂದ ನಾನು ಮುಂದೆ ಇನ್ನೂ ಈ ರೀತಿಯ ವಿಡಿಯೋಸ್ಗಳನ್ನು ಮಾಡೋಕ್ಕೆ ನನಗೆ ಒಂದು ಪ್ರೇರಣೆ ಸಿಗುತ್ತೆ, ಪ್ರೋತ್ಸಾಹ ಸಿಗುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್.